ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಕೂಡ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಆಲ್ರೆಡಿ ನೀವು ನನ್ನ ತಮ್ಮನೇಲಿ ನೋಡಿದ್ದೀರಿ ಇವತ್ತು ನಾನು ಯಾವ ಟಾಪಿಕ್ ಮೇಲೆ ಬಂದಿದ್ದೀರಿ ಅಂತ. ತುಂಬ ಜನಕ್ಕೆ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಬರ್ಡೇಗಳ್ನ ಕೌಂಟ್ ಡೌನ್ ಹಾಕ್ಬೇಕು ಅಂದ್ಕೊಂಡಿರ್ತಾರೆ, ಬಟ್ ಅವ್ರು ಯಾವ ರೀತಿ ಮಾಡ್ಬೇಕನ್ನೋದು ಗೊತ್ತಿರಲ್ಲ. ಸೊ ತುಂಬ ಈಸಿ ಸ್ಟೆಪ್ಸಲ್ಲಿ ನಾನು ಇದನ್ನ ಯಾವ ರೀತಿ ಮಾಡೋದನ್ನ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವಾಗ ನಾವು ನೀವೇನು ಜಾಸ್ತಿ ವರಿ ಮಾಡ್ಕೊಂಡು ಹೋಗ್ಬೇಡಿ, ಹೆಂಗೆ ಕೊರೀತಿದ್ದಾಳೆ ಅಂತ. ಬೇಗನೆ ಹೋಗ್ಬಿಟ್ಟು ನಾವಿವಾಗ ಯಾವ ರೀತಿ ಮಾಡೋದನ್ನ ಅಂತ ನೋಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಮದು ಒಂದು ವಾಲ್ಪೇಪರ್ ಶೋ ಆಗ್ತಿದೆ. ಇದು ಕೆಳಗಡೆ ಒಂದು ಇನ್ಸ್ಟಾಗ್ರಾಮ್ ಇದೆ, ಇದನ್ನ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಎಂಟರ್ ಪೇಜು ಓಪನ್ ಆಗುತ್ತೆ. ಇದು ಓಪನ್ ಆದಮೇಲೆ ಇಲ್ಲಿ ಯುವರ್ ಸ್ಟೋರಿ ಅಂತ ಇದೆ ಅಲ್ವಾ, ಇದನ್ನ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನಿಮ್ಮ ಗ್ಯಾಲರಿ ಓಪನ್ ಆದಮೇಲೆ ನಿಮಗೆ ಯಾವ ರೀತಿ ಫೋಟೋಸ್ ಬೇಕು, ನಿಮ್ಮ ಫ್ರೆಂಡ್ಸ್ ಫೋಟೋ ಅಥವಾ ಇನ್ಯಾವ ಫೋಟೋಸ್ಗಳು ಇರುತ್ತಲ್ವ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕು. ಇದಾದಮೇಲೆ ನೀವು ನಿಮಗೆ ಚಿಕ್ಕದಾಗಬೇಕು ದೊಡ್ಡದಾಗಬೇಕು, ಝೂಮ್ ಬೇಕಿದ್ರೆ ಝೂಮ್, ಇಲ್ಲಾಂದರೆ ಚಿಕ್ಕದಾಗಿ ಮಾಡ್ಕೋಬೋದು. ಅದಾದಮೇಲೆ ಮೇಲೆ ಇವೇನು ಸ್ಟಿಕ್ಕರ್ಸ್ ಕಾಣ್ತಿದೆ ಅಲ್ವಾ, ಸೊ ಈ ಸ್ಟಿಕ್ಕರಲ್ಲಿ ಬಂದ್ಬಿಟ್ಟು ಈ ಸ್ಟಿಕ್ಕರ್ನ ನೀವು ಮೊದಲು ಕ್ಲಿಕ್ ಮಾಡಿ. ಅದಾದಮೇಲೆ ಅಲ್ಲಿ ಮ್ಯೂಸಿಕ್ಕು ಆಸ್ಟ್ರಾಕು ಎಲ್ಲ ಬರ್ತಿದೆ. ಅದು ಕೆಳಗಡೆ ಬಂದರೆ ನಿಮಗೆ ಡೌನ್ ಕೌಂಟ್ ಡೌನ್ ಅಂತ ತೋರಿಸ್ತಿದೆ ಅಲ್ವಾ, ಸೊ ನೀವು ಆ ಕೌಂಟ್ ಡೌನ್ನ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಝೂಮ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿದ್ದೆ ನಿಮಗೆ ತೋರಿಸ್ಬೇಕಂತ, ಬಟ್ ಅದು ಅದೇ ಆಗ್ತಿದೆ. ಸೊ ನೀವು ಕೊಡಿ. ಇವಾಗ ನೀವು ಅಲ್ಲಿ ಯಾರ ಹೆಸ್ರನ್ನ ಕೊಡ್ಬೇಕಂತ ಇದ್ದೀರಲ್ವ, ಸೊ ಅವ್ರ ಹೆಸ್ರನ್ನ ನೀವು ಅಲ್ಲಿ ಹಾಕ್ಬಿಟ್ಟು ಕೆಳಗಡೆ ಅದನ್ನು ಕ್ಲಿಕ್ ಮಾಡಿದರೆ ಡೇಟ್ಸ್ ಶೋ ಆಗುತ್ತೆ. ಯಾವ ದಿನ ಅವ್ರ ಬರ್ಡೇ ಇದೆ ಅಲ್ವಾ, ಅದನ್ನು ನೀವು ಕೌಂಟ್ ಡೌನ್ ಆಗಿ ಕ್ಲಿಕ್ ಮಾಡ್ಬೋದು. ಇನ್ನು ಅದ್ರ ಕೆಳಗಡೆ ಬಂದರೆ ಒಂದು ನೋಟಿಫಿಕೇಶನ್ ಥರ ತೋರಿಸ್ತಿದೆ ಅಲ್ವಾ, ಸೊ ನಿಮಗೆ ಎವ್ರಿ ಡೇ ನಿಮ್ಮ ಇನ್ಸ್ಟಾದಲ್ಲಿ ಅದು ಶೋ ಆಗಬೇಕು, ಎವ್ರಿ ಡೇ ಅದು ಅವ್ರ ಬರ್ಡೇ ಬರೋ ತನಕ ಇರಬೇಕಂದ್ರೆ ನೀವು ಇದನ್ನು ಆನಲ್ಲಿ ಇಡ್ಬೋದು. ಒಂದು ವೇಳೆ ಬೇಡ, ಒಂದೇ ಡೇ ಸಾಕು ಅನ್ನೋದಾದರೆ ಕ್ಲೋಸ್ ಮಾಡ್ಬೋದು. ಈ ರೀತಿ ಶೋ ಆಗುತ್ತೆ. ಇದಾದಮೇಲೆ ಇದೆಲ್ಲ ಸೆಟ್ಟಿಂಗ್ ಆದಾದ್ಮೇಲೆ ಅವ್ರನ್ನ ಮೆನ್ಷನ್ ಮಾಡ್ತೀರಲ್ವ, ಸೊ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ ಅವ್ರು ಯಾರು ಅಂತ ಮೆನ್ಷನ್ ಮಾಡಿ ತೋರಿಸೋದು, ಇನ್ನು ಕೆಲವೊಬ್ಬರಿಗೆ ಇಷ್ಟ ಇರಲ್ಲ. ಅಂಥವ್ರು ಏನು ಮಾಡಬೇಕಂದ್ರೆ ಅವ್ರನ್ನ ಮೆನ್ಷನ್ ಮಾಡಿ ಆದಮೇಲೆ ಸೊ ನೀವು ಇದ್ರ ಕೆಳಗಡೆ ಈ ಥರ ಬಂದರೆ ಅವ್ರ ನೇಮ್ಸು ಶೋ ಆಗಲ್ಲ. ಸೊ ಆ ಥರ ಮಾಡ್ಬೋದು. ಆಫ್ಟರ್ ದಟ್ ಅವರು ಆ ಫೋಟೋಕ್ಕೆ ಒಂದು ಮ್ಯೂಸಿಕ್ ಹಾಕಿದರೆ ಚೆಂದ ಇರುತ್ತಲ್ವಾ, ಸೊ ನೀವು ಮ್ಯೂಸಿಕ್ನ ಕೊಡಬೇಕಂದ್ರೆ ಆ ಮ್ಯೂಸಿಕ್ನ ಕ್ಲಿಕ್ ಮಾಡಿಬಿಟ್ಟು ಯಾವ ಮ್ಯೂಸಿಕ್ ಬೇಕೋ ಅದನ್ನು ಕೊಟ್ಬಿಟ್ಟು ಡನ್ ಕೊಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಟ್ರೆ ನಿಮ್ಮದು ಸ್ಟೋರಿ ಅಪ್ಲೋಡ್ ಆಗುತ್ತೆ ಆ್ಯಂಡ್ ಅವ್ರು ಮೆನ್ಷನ್ ಆಗುತ್ತೆ. ಸೊ ಇಷ್ಟು ಈಸಿಯಾಗಿ ನೋಡಿದ್ರಲ್ವ, ಅದನ್ನ ಯಾವ ರೀತಿ ಮಾಡೋದಂತ ತುಂಬ ಸಿಂಪಲ್ ಆಗಿ ಒಂದು 3 to 4 ಸೆಕೆಂಡಲ್ಲಿ ನಾನು ಯಾವ ಥರ ಮಾಡೋದಂತ ನಾನು ಹೇಳಿಕೊಟ್ಟಿದ್ದೀನಿ. ಸೊ ಐ ಥಿಂಕ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ. ನಿಮಗೆ ಯಾವ ಥರ ಕಂಟೆಂಟ್ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನ ನೀವು ನನ್ನ ಕಾಮೆಂಟ್ಸಲ್ಲಿ ತಿಳಿಸ್ಬೋದು. ನಾನು ಅದೇ ರೀತಿ ಯೂಟ್ಯೂಬ್ಸ್ನ ಮಾಡ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.